ನಮಸ್ಕಾರ ಸ್ನೇಹಿತರೆ, ನಾನು ಈಗ ತಿಳಿಸುವ ವಿಷಯವು ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲ ತತ್ವಗಳು. ಇದನ್ನು ಬರೆದವರು ಡಾಕ್ಟರ್ ರಂಗನಾಥ್ ಸರ್ ಅವರು. ಈ ಪುಸ್ತಕವು KPSCU ನಡೆಸುವ KAS ಪರೀಕ್ಷೆಗೆ ಅತಿ ಮುಖ್ಯವಾಗಿ ಉಪಯುಕ್ತವಾಗಿದೆ. ಇದನ್ನು ಬಹುತೇಕ ವಿದ್ಯಾವಂತರು ಓದುಗರು ಶಿಫಾರಸು ಮಾಡಲಾಗಿದೆ. ಇದರಲ್ಲಿ 4 ಭಾಗಗಳಿದೆ. ಒಂದು ಶಿಲಾಗೋಳ, 2ನೇದು ವಾಯುಮಂಡಲ, 3ನೇದು ಜಲಗೋಳ, 4ನೇದು ಜೀವಗೋಳ. ವಿಸ್ತಾರವಾಗಿ ಇದರ ಬಗ್ಗೆ ಕಲೆ ಹಾಕೋಣ. ಶಿಲಾಗೋಳ, ಇದರಲ್ಲಿ ಬರುವ ಅಧ್ಯಾಯವು 1ನೇದಾಗಿ ಪ್ರಾಕೃತಿಕ ಭೂಗೋಳಶಾಸ್ತ್ರ, 2ನೇದು ಅಧ್ಯಾಯ ಸೌರವ್ಯೂಹ, ಅಧ್ಯಾಯ 3 ಭೂಮಿಯ ಉಗಮ, ಅಧ್ಯಾಯ 4 ಭೂಮಿ ಆಕಾರ, ಗಾತ್ರ ಮತ್ತು ಚಲನೆ, ಅಧ್ಯಾಯ 5 ಭೂಮಿಯ ರಚನೆ, ಸಂಯೋಜನೆ ಮತ್ತು ಇತಿಹಾಸ, ಭೂಖಂಡಗಳು ಮತ್ತು ಸಾಗರಗಳ ಉಗಮ, ಭೂಸ್ಥಾನ ಪಲ್ಲಟ, ಮಡಿಕೆ ಮತ್ತು ಸ್ಥಳಭಂಗಗಳು, ಅಧ್ಯಾಯ 8 ಜ್ವಾಲಾಮುಖಿಗಳು, ಅಧ್ಯಾಯ 9 ಭೂ ಆಂತರಿಕ ರಚನಾತ್ಮಕ ಶಕ್ತಿಗಳು, ಭೂಕಂಪಗಳು, ಅಧ್ಯಾಯ 10 ಶಿಲೆಗಳು, ಅಧ್ಯಾಯ 11 ಶಿಲೆಗಳ ಶಿಥಲೀಕರಣ ಮತ್ತು ವಸ್ತುರಾಶಿಯ ಚಲನೆ, ಅಧ್ಯಾಯ 12 ಮಣ್ಣುಗಳು, ಅಧ್ಯಾಯ 13 ಭೂ ಸವೆತ ಚಕ್ರ, ಡೇವಿಸ್ ಬೆಂಕ್ ಪುನರುಜ್ಜೀವಿತ ಹಾಗೂ ಬಹು ಆವರ್ತನ ಪರಿಭವನೆಗಳು, ಅಧ್ಯಾಯ 14 ನಗ್ನೀಕರಣ ಕರ್ತೃಗಳು, ಇದರಲ್ಲಿ ನಗ್ನೀಕರಣ ಕರ್ತೃವಾಗಿ ನದಿಯ ವ್ಯಾಖ್ಯೆ, ನದಿಯ ಕಾರ್ಯಗಳ ಕೊರತೆ, ಸಾಗಾಣಿಕೆ ಮತ್ತು ಸಂಚಯನ, ಹಿಮಯುಗ, ಹಿಮನದಿಯ ವಿಧಗಳು, ಸವೆತ ಕಾರ್ಯ, ಸಂಚಯನ, ಮರುಭೂಮಿ, ಗಾಳಿಯ ಕಾರ್ಯ, ಸಾಗಾಣಿಕೆಯ ಕಾರ್ಯ, ಮರುಭೂಮಿ ದೃಶ್ಯಾವಳಿ, ಮರುಭೂಮಿಯಲ್ಲಿ ಹರಿಯುವ ನೀರಿನ ಭೂಸ್ವರೂಪಗಳು, ಮರುಭೂಮಿಯ ಭೂಸವೆತ ಚಕ್ರ, ಅಂತರ್ಜಲ, ಬಿಸಿನೀರಿನ ಚಿಲುಮೆ, ಅಂತರ್ಜಲದ ಸವೆತ ಕಾರ್ಯ, ಅಲೆಗಳು, ಸವೆತ ಕಾರ್ಯ, ಸಮುದ್ರ ತೀರದ ಲಕ್ಷಣಗಳು, ಹೀಗೆ ಹಲವಾರು. ಅಧ್ಯಾಯ 15 ಸರೋವರಗಳ ವೈವಿಧ್ಯತೆ, ಅಧ್ಯಾಯ 16 ಭೂಸ್ವರೂಪಗಳು, ಪರ್ವತಗಳು, ಪ್ರಸ್ಥಭೂಮಿ ಮತ್ತು ಮೈದಾನಗಳು. ಭಾಗ 2 ವಾಯುಮಂಡಲದ ಉಗಮ, ರಚನೆ ಮತ್ತು ಸಂಯೋಜನೆ, ಹವಾಮಾನ ಮತ್ತು ವಾಯುಗುಣ, ಸೂರ್ಯಜನ್ಯ ಶಾಖ. ಅಧ್ಯಾಯ 20 ವಾಯುಮಂಡಲದ ಒತ್ತಡ, ಅಧ್ಯಾಯ 21 ಮಾರುತಗಳು ಮತ್ತು ವಾಯುರಾಶಿಗಳು, ಅಧ್ಯಾಯ 22 ವಾಯುಮಂಡಲದ ತೇವಾಂಶ ಮತ್ತು ಘನೀಕರಣ, ಅಧ್ಯಾಯ 23 ಮೋಡಗಳು, ಅಧ್ಯಾಯ 24 ವೃಷ್ಟಿ, ಅಧ್ಯಾಯ 25 ವಾಯುಗುಣಗಳ ವಿಂಗಡಣೆ. ಭಾಗ 3 ಜಲಗೋಳ, ಅಧ್ಯಾಯ 26 ಸಾಗರಗಳ ಪರಿಚಯ ಮತ್ತು ಉಪಯೋಗಗಳು, ಅಧ್ಯಾಯ 27 ಸಾಗರ ತಳದ ಭೂಸ್ವರೂಪಗಳು, ಅಧ್ಯಾಯ 28 ಸಾಗರಗಳ ನೀರಿನ ಉಷ್ಣಾಂಶ, ಅಧ್ಯಾಯ 29 ಸಾಗರದ ನೀರಿನ ಲವಣತೆ, ಅಧ್ಯಾಯ 30 ಸಾಗರ ಸಂಚಯನ ಅಥವಾ ಸಾಗರ ನಿಕ್ಷೇಪಗಳು, ಅಧ್ಯಾಯ 31 ಸಾಗರ ಪ್ರವಾಹಗಳು, ಅಧ್ಯಾಯ 32 ಉಬ್ಬರ ವಿಳಿತಗಳು, ಅಧ್ಯಾಯ 33 ದ್ವೀಪಗಳು ಹಾಗೂ ಹವಳದ ದಿಣ್ಣೆಗಳು. ಜೀವಗೋಳ, ಭಾಗ 4 ಜೀವಗೋಳ ಅರ್ಥ, ಕಾರ್ಯಶೀಲತೆ ಮತ್ತು ಪ್ರಾಮುಖ್ಯತೆ, ಅಧ್ಯಾಯ 35 ಜೀವ ವೈವಿಧ್ಯತೆ, ಅಧ್ಯಾಯ 36 ಪರಿಸರ ಮಾಲಿನ್ಯ, ಅಧ್ಯಾಯ 37 ಜೀವಿ ಭೌಗೋಳಿಕ ವಲಯಗಳು, ಬಯೋಮ್. ಹೀಗೆ ಎಲ್ಲ ಅಂಶಗಳನ್ನು ಈ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲತತ್ವಗಳಲ್ಲಿ ಒಳಗೊಂಡಿದೆ. ಧನ್ಯವಾದಗಳು.